ಹೇ ಗೈಸ್ ನಮಸ್ತೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕದ ಕೇಂದ್ರೀಯ ವಿದ್ಯಾಲಯ ಒಂದರಲ್ಲಿ ಮತ್ತೊಂದು ವಾಕ್-ಇನ್ ಇಂಟರ್ವ್ಯೂ ಅಂದರೆ ನೇರ ಸಂದರ್ಶನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಸೊ ಅದರ ಕುರಿತಂತೆ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ತಾವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡಿದರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಲಭ್ಯವಾಗುತ್ತೆ. ಸ್ನೇಹಿತರೆ, PM ಶ್ರೀ ಕೇಂದ್ರೀಯ ವಿದ್ಯಾಲಯ MEG ಮತ್ತು ಕೇಂದ್ರ, ಸೊ ಇದು ಬೆಂಗಳೂರಿನಲ್ಲಿ ಇದೆ, ಸೆಂಟ್ ಜಾನ್ಸ್ ರಸ್ತೆಯಲ್ಲಿ ಇರತಕ್ಕಂಥದ್ದು. ಇದರಲ್ಲಿ ಖಾಲಿರ್ತಕ್ಕಂತಹ PGT ಶಿಕ್ಷಕರ ಹುದ್ದೆಗಳನ್ನು ನೇರ ಸಂದರ್ಶನದ ಮೂಲಕ ತುಂಬಲು ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ಇದನ್ನು ತಾತ್ಕಾಲಿಕವಾಗಿ ಒಂದು ನಿರ್ದಿಷ್ಟ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು 2025-26ನೇ ಶೈಕ್ಷಣಿಕ ಅವಧಿಗೆ ಮಾತ್ರ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಇದು ಬೆಂಗಳೂರಿನ PM ಶ್ರೀ ಕೇಂದ್ರೀಯ ವಿದ್ಯಾಲಯ MEG ಮತ್ತು ಕೇಂದ್ರಕ್ಕೆ ಸಂಪೂರ್ಣವಾಗಿ ಅರೆಕಾಲಿಕ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರನ್ನು ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದ್ದು, ಸೊ ಇದಕ್ಕೆ ಸಂದರ್ಶನವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ದಿನಾಂಕ 21 ಮಾರ್ಚ್ 2025ರಂದು ಸಂದರ್ಶನವನ್ನು ನಡೆಸಲಾಗ್ತಾ ಇದೆ. ಅಭ್ಯರ್ಥಿಗಳು ತಮ್ಮ ಸ್ವಂತ ವೆಚ್ಚದಲ್ಲಿ PM ಶ್ರೀ ಕೇಂದ್ರೀಯ ವಿದ್ಯಾಲಯ MEG ಮತ್ತು ಕೇಂದ್ರದಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕು ಅನ್ನುವಂಥದ್ದು. ಸೊ ಹಾಜರಾಗುವಂಥ ಸಂದರ್ಭದಲ್ಲಿ ತಮ್ಮ ಮೂಲ ಪ್ರಮಾಣ ಪತ್ರಗಳನ್ನು ಮತ್ತು ಜೆರಾಕ್ಸ್ ಪ್ರತಿಗಳನ್ನು ಹಾಗೆ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರದೊಂದಿಗೆ ಹಾಜರಾಗಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ನೋಂದಣಿ ಅಂತಂದರೆ ಅದೇ ದಿನ ಮಾರ್ನಿಂಗ್ 8 ಗಂಟೆಯಿಂದ 10 ಗಂಟೆವರೆಗೆ ನೋಂದಣಿಯನ್ನು ಮಾಡಿಸಲಾಗುತ್ತೆ. ಸೊ ಆ ನೋಂದಣಿಯನ್ನು ಮಾಡಿದ ನಂತರ ನೀವು ನೇರ ಸಂದರ್ಶನಕ್ಕೆ ಹಾಜರಾಗ್ಬೋದು. ನೇರ ಸಂದರ್ಶನದ ದಿನಾಂಕ ಮಾರ್ಚ್ 21, 2025 ಶುಕ್ರವಾರದಂದು. ಹುದ್ದೆಯ ಹೆಸರು PGT ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್. ಸೊ ವಿಷಯಗಳು ವಾಣಿಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಹಾಗೆ ಹಿಂದಿ ಇದೆ. ಇನ್ನು ಇತರ ಶಿಕ್ಷಕರು ಕೂಡ ಇದೆ. ಸೊ ಅದು ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಹಾಗೆ ಮ್ಯೂಸಿಕ್ ಟೀಚರ್, ಸೊ ಇನ್ನು ಡ್ಯಾನ್ಸಿಂಗ್ ಟೀಚರ್, ನೃತ್ಯ ಶಿಕ್ಷಕರು, ಸಂಗೀತ ಶಿಕ್ಷಕರು ಮತ್ತು ಕಂಪ್ಯೂಟರ್ ಇನ್ಸ್ಟ್ರಕ್ಟರ್. ಸೊ ಅದು ಇತರ ಶಿಕ್ಷಕರ ಅಡಿಯಲ್ಲಿ ಬರುತ್ತೆ. ಅದನ್ನು ಕೂಡ ತುಂಬಲಾಗುತ್ತೆ PGTಗೆ ಸಂಬಂಧಪಟ್ಟಂತೆ. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳನ್ನು www.megcenter.kvs.ac.in ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂತೇಳಿ PM ಶ್ರೀ ಕೇಂದ್ರೀಯ ವಿದ್ಯಾಲಯ MEG ಮತ್ತು ಕೇಂದ್ರ ಬೆಂಗಳೂರಿನ ಪ್ರಾಂಶುಪಾಲರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಗೆಳೆಯರೆ, ಇದಿಷ್ಟು ಕೂಡ PM ಶ್ರೀ ಕೇಂದ್ರೀಯ ವಿದ್ಯಾಲಯ ಬೆಂಗಳೂರಿನಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ವಿವರ ಆಗಿದ್ದು, ಆಸಕ್ತ ಅಭ್ಯರ್ಥಿಗಳು ಸದರಿ ದಿನಾಂಕದಂದು ತಮ್ಮ ಎಲ್ಲ ಅಗತ್ಯ ದಾಖಲಾತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಿ. ಹಾಗೆ ಅಗತ್ಯ ಇರತಕ್ಕಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೊಮ್ಮೆ ಹೇಳ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ. ನಮಸ್ಕಾರ.